ಫ್ರೆಂಡ್ಸ್, ಸಿಂಹವನ್ನ ಇಷ್ಟು ಹತ್ತಿರದಿಂದ ನೋಡಿದ್ದೀರಾ ನೀವು? ನೋಡಿ, ನಾವು ನೋಡಿದ್ವಿ. ಅದುವೇ ನಮ್ಮ ಬನ್ನೇರುಘಟ್ಟ ಝೂ ಅಲ್ಲಿ ನಮ್ಮ ಬೆಂಗಳೂರಿನ ಕೊನೆಯ ದಿವಸದ ಟ್ರಿಪ್ ಇದು. ಬನ್ನೇರುಘಟ್ಟ ಝೂಕ್ಕೆ ಹೋಗಿರೋದು. ಬನ್ನೇರುಘಟ್ಟ ಝೂಕ್ಕೆ ಫಸ್ಟಿಗೆ ಹೋದಾಗ ಅಲ್ಲಿ ಟಿಕೆಟ್ ಎಲ್ಲ ಮಾಡ್ಲಿಕ್ಕೆ ಇತ್ತು. ಸಫಾರಿಗೆ ಟಿಕೆಟ್ ಮಾಡ್ಬೇಕಲ್ಲಿ. ಅದ ನಂತರ ಒಂದು ಬಸ್ಸಲ್ಲಿ ಕುತ್ಕೊಂಡು ಹೊರಟ್ವಿ, ನಾವು ಮತ್ತೆ ನಮ್ಮ ಕಸಿನ್. ಝೂನ ಒಳಗಡೆ ಫಸ್ಟಿಗೆ ಹೋದಾಗ ನಮ್ಗೆ ಕಂಡಿದ್ದೇ ಹಿಂಡು ಹಿಂಡು ಆನೆಗಳು. ಅಂದ್ರೆ ಆ ಚಿಕ್ಕ ಆನೆ ಎಲ್ಲ ಇತ್ತು. ಈ ಬಿಂದು ಅದನ್ನ ನೋಡಿ ನೋಡಿ ನಾಗ್ತಿದ್ದು. ಅಂದ್ರೆ ಅಷ್ಟು ಚಿಕ್ಕ ಚಿಕ್ಕ ಆನೆ, ಆ ಒಂದು ಆನೆ ಒಳಗಡೆ ಹೋಗಿ ಸೇರ್ಕೊಂಡು ಕೂತ್ಕೊಳ್ತಿತ್ತು. ನೋಡ್ಲಿಕ್ಕೆ ಗಮ್ಮತ್ ಆಯ್ತು ಅದಂತೂ. ನಂತರ ನೋಡಿ, ನಮಗೆ ಮುಂದೆ ಹೋದಾಗ ಚಿರತೆ ಎಲ್ಲ ಕಾಣ್ಲಿಕ್ಕೆ ಸಿಕ್ಕಿತು. ಆ ಚಿರತೆ ಅಂತೂ ನಮ್ಮ ಕಿಟಕಿ ಪಕ್ಕದಲ್ಲಿ ಕೂತಿತ್ತು ಮಾತ್ರ, ನಮ್ಗೆ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಅಷ್ಟು ಸೈಡಲ್ಲಿ ನಮ್ಗೆ ಕಂಡಿತು. ಈ ಬಸ್ಸಿನವ ಕೂಡ ಅಲ್ಲಿ ಒಂದು 10 ನಿಮಿಷ ನಿಲ್ಲಿಸಿದನ ಅಂತ ನಮ್ಗೆ ನೋಡ್ಲಿಕ್ಕೆ. ನೋಡಿ, ಚಿರತೆ ಆದ್ಮೇಲೆ ನಮ್ಗೆ ಕಾಣ್ಲಿಕ್ಕೆ ಸಿಕ್ಕಿದ್ದುಂಟಲ್ಲ ನಮ್ಮ ಕಾಡಿನ ರಾಜಸಿಂಹ. ಎಷ್ಟು ಹತ್ತಿರದಿಂದ ನೋಡಿದ್ವಿ ಅಂತ ಹೇಳಿದ್ರೆ, ಅದು ರೋಡಲ್ಲೇ ಕೂತಿತ್ತು. ಇಷ್ಟು ದೊಡ್ಡ ಬಸ್ಸು ಅಂದ್ರೆ ಕೂಡ ಅದು ಏನ್ ಹೆದರಿಕಿಲ್ಲ ಅದಕ್ಕೆ. ಆ ಕಡೆ ಈ ಕಡೆ ಸ್ವಲ್ಪ ಕೂಡ ಅಲ್ಲಾಡ್ಲಿಲ್ಲ, ಹಾಗೆ ಕೂತಿತ್ತು. ಮುಂದೆ ಬಂದಾಗ ನಮ್ಗೆ ಹುಲಿ ಸಿಕ್ಕಿತು ಕಾಣ್ಲಿಕ್ಕೆ. ಅದು ಬೇರೆ ಬೇರೆ ಹುಲಿ ಇತ್ತು. ಅಂದ್ರೆ ವೈಟ್ ಕಲರ್ದು ಹುಲಿ ಕೂಡ ಇತ್ತು, ಹಾಗೇನೆ ನಾರ್ಮಲ್ ಹುಲಿ. ನಾನು ವೈಟ್ ಕಲರ್ದು ಹುಲಿ ಅವಾಗಲೇ ಫಸ್ಟ್ ನೋಡ್ತಾ ಇರೋದು. ಹುಲಿ ಅಂತೂ ಅದರ ದಷ್ಟಪುಷ್ಟ ದೇಹವನ್ನು ನೋಡಿ ನಮ್ಗೆ ಹೆದರಿಕೆ ಆಗ್ತಾ ಇತ್ತು. ನಂತರ ನಾವು ಮುಂದೆ ಹೋಗ್ತಾ ಇದ್ದಾಗೆ ನೋಡಿ ನೋಡಿ ಅಲ್ಲಿ ದೊಡ್ಡ ತಲೆ ಮೇಲ್ಗಡೆ ಕಾಣ್ತಾ ಉಂಟು, ಅದುವೇ ಜಿರಾಫೆ. ಈ ಬನ್ನೇರುಘಟ್ಟದಲ್ಲಿ 2 ವಿಭಾಗ ಮಾಡಿದ್ದಾರೆ. ಫಸ್ಟಿಗೆ ನಾವು ಸಫಾರಿ ಅಂದ್ರೆ ಬಸ್ಸಲ್ಲಿ ಹೋಗಿ ಕಾಡಿನ ಮಧ್ಯದಲ್ಲಿರುವ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬರ್ಲಿಕ್ಕೆ. ನಂತರ ನಾವು ನಡ್ಕೊಂಡು ಹೋಗಿ ಝೂ ಅಲ್ಲಿರುವ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬರ್ಲಿಕ್ಕೆ. ಪ್ರಾಣಿ ಪಕ್ಷಿ ಈ ತರ ಬೇರೆ ಬೇರೆ ಇರ್ತದೆ. ನಂತರದಲ್ಲಿ ನಮ್ಗೆ ಕರಡಿ ನೋಡ್ಲಿಕ್ಕೆ ಸಿಕ್ಕಿತು. ಕರಡಿ ಕೂಡ ತುಂಬಾ ಇತ್ತು ಅಲ್ಲಿ. ನಂತರದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಬೇರೆ ಬೇರೆ ತರದ ವೆರೈಟಿ ಪಕ್ಷಿಗಳು. ಅದ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ. ನಂತರ ನಮ್ಗೆ ತೋಳ ಕಾಣ್ಲಿಕ್ಕೆ ಸಿಕ್ಕಿತು. ಅದಂತೂ ನಮ್ ಕಡೆ ಓಡ್ಕೊಂಡು ಬರ್ತಾ ಇತ್ತು. ಅಲ್ಲಿ ನೋಡಿ, ನೀರಲ್ಲಿ ಸ್ನಾನ ಮಾಡ್ತಾ ಉಂಟಲ್ಲ, ಅದೇ ನೀರಾನೆ. 2 ನೀರಾನೆ ಉಂಟು, ಫುಲ್ ಹೊರಳಾಡ್ತಾ ಇತ್ತು. ಹಾಗೆ ನಾವು ಸಫಾರಿ ಎಲ್ಲ ಆದ ನಂತರ ಝೂ ಅಲ್ಲಿ ನಡ್ಕೊಂಡು ಬರುವಾಗ ಇಲ್ಲಿ ಕೂಡ ಬೇರೆ ಬೇರೆ ತರದ ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ಲಿಕ್ಕೆ ಸಿಕ್ಕಿತು. ನೋಡಿ, ಇಲ್ಲಿ ಕೂಡ 2-3 ಆನೆಗಳೆಲ್ಲ ಉಂಟು. ಸಣ್ಣ ಆನೆ ಕೂಡ ಇದೆ ನೋಡಿ ಅಲ್ಲಿ. ನೋಡಿ, ಮಕ್ಕಳಿಗೆಲ್ಲ ಫೋಟೋ ಸೆಷನ್ ತರ ಅಲ್ಲಲ್ಲಿ ಫೋಟೋ ಎಲ್ಲ ಹಾಕಿದ್ದು. ಪ್ರಾಣಿಗಳ ಮುಖದ ಎದುರುಗಡೆ ಹೊಟ್ಟೆ ಮಾಡಿ ಅದರೊಳಗಡೆ ಮಕ್ಕಳ ತಲೆಯಲ್ಲಿ ಫೋಟೋ ತೆಗಿಲಿಕ್ಕೆ. ನಮ್ಮ 2 ಮಕ್ಕಳಂತೂ ಭಾರಿ ಖುಷಿಯಲ್ಲಿ ಹೋಗಿ ಫೋಟೋ ತೆಗಿತಾ ಇದ್ರು ನೋಡಿ. ಫುಲ್ ಪಕ್ಷಿಗಳನ್ನೆಲ್ಲ ನೋಡ್ತಾ ಹೋದ್ವಿ. ಹೀಗೆ ನಮ್ಮ ಬನ್ನೇರುಘಟ್ಟದ ಟ್ರಿಪ್ ಭಾರಿ ಚಂದ ಇತ್ತು. ಮಕ್ಕಳದಂತೂ ತುಂಬಾ ಎಂಜಾಯ್ ಮಾಡಿದ್ದು. ನಮ್ಮ ಇವತ್ತಿಗೆ ನಮ್ಮ ಬನ್ನೇರುಘಟ್ಟದ ಪ್ರಯಾಣ ಹಾಗೆಯೇ ಬೆಂಗಳೂರು ಟ್ರಿಪ್ ಮುಕ್ತಾಯ ಆಯಿತು. ನೋಡಿ, ನಾವು ಇನ್ನು ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.